Ganesh Chaturthi, also known as Vinayaka Chaturthi, is a Hindu festival celebrated in Bhadrapada, August-September, to mark the birth of Lord Ganesha, the deity of wisdom and prosperity. Ganesha is revered as the remover of obstacles, Vinaharta, and the god of new beginnings. ಗಣೇಶ ಚತುರ್ಥಿ ಅಥವಾ ವಿನಾಯಕ ಚತುರ್ಥಿಯ ಈ ಹಬ್ಬವನ್ನು ಭಾದ್ರಪದ ಆಗಸ್ಟ್-ಸೆಪ್ಟೆಂಬರ್ ತಿಂಗಳಲ್ಲಿ ಜ್ಞಾನ ಮತ್ತು ಸಮೃದ್ಧಿಯ ದೇವರಾದ ಗಣೇಶನ ಜನ್ಮದಿನವನ್ನು ಆಚರಿಸಲು ಹಿಂದೂ ಧರ್ಮೀಯರು ಆಚರಿಸುತ್ತಾರೆ. ಗಣೇಶನು ಆರಂಭದ ದೇವತೆಯಾಗಿ ಹಾಗೂ ವಿಘ್ನಹರ್ತ, ಅಡೆತಡೆಗಳನ್ನು ದೂರ ಮಾಡುವವನು ಎಂಬ ಹೆಸರಿಗೆ ಪ್ರಸಿದ್ಧನಾಗಿದ್ದಾನೆ. Spiritual significance. Ganesha is invoked at the start of all auspicious events to remove obstacles and bless devotees with wisdom and peace. ಆಧ್ಯಾತ್ಮಿಕ ಮಹತ್ವ. ಎಲ್ಲಾ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುತ್ತಾರೆ. ಇದು ಅಡೆತಡೆಗಳನ್ನು ನಿವಾರಿಸಿ ಭಕ್ತರಿಗೆ ಜ್ಞಾನ ಮತ್ತು ಶಾಂತಿಯ ಅನುಗ್ರಹವನ್ನು ನೀಡುತ್ತದೆ. Cultural significance. The festival promotes communal harmony, with public pandals hosting Ganesha idols for prayers and celebrations. ಸಾಂಸ್ಕೃತಿಕ ಮಹತ್ವ. ಈ ಹಬ್ಬವು ಸಮುದಾಯದಲ್ಲಿ ಸೌಹಾರ್ದವನ್ನು ಉತ್ತೇಜಿಸಲು ಸಾರ್ವಜನಿಕ ಪಂಡಲ್ಗಳಲ್ಲಿ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಾರೆ ಮತ್ತು ಪ್ರಾರ್ಥನೆ, ಆಚರಣೆಗಳನ್ನು ಮಾಡುತ್ತಾರೆ. Lord Ganesha is known by 108 names, each signifying different aspects of his divine qualities. Some of the most important ones include Vinesh, remover of obstacles, sought for new ventures. ಗಣೇಶನನ್ನು 108 ಹೆಸರುಗಳಿಂದ ಕರೆಯುತ್ತಾರೆ. ಅವುಗಳೆಲ್ಲ ಭಿನ್ನ ಭಿನ್ನ ದಿವ್ಯ ಗುಣಗಳನ್ನು ಸೂಚಿಸುತ್ತವೆ. ಇವುಗಳಲ್ಲಿ ಕೆಲವು ಮುಖ್ಯವಾದವುಗಳು: ವಿಘ್ನೇಶ, ಅಡೆತಡೆಗಳನ್ನು ನಿವಾರಿಸುವವನು, ಹೊಸ ಕಾರ್ಯಗಳಿಗೆ ಪ್ರಾರಂಭಕ್ಕೆ ಮೊದಲು ಪೂಜಿಸುತ್ತಾರೆ. Lambodar, the one with a big belly, symbolizing acceptance of all experiences. ಲಂಬೋದರ, ದೊಡ್ಡ ಹೊಟ್ಟೆಯವನು, ಎಲ್ಲ ಅನುಭವಗಳನ್ನು ಸ್ವೀಕರಿಸುವ ಶಕ್ತಿಯ ಗುರುತು. Ganapati, leader of the multitudes. ಗಣಪತಿ, ಅನೇಕ ಜನಸಮೂಹದ ನಾಯಕ. ವಿನಾಯಕ, supreme leader over all beings. ವಿನಾಯಕ, ಎಲ್ಲ ಸಜೀವ ಮತ್ತು ನಿಷ್ಪ್ರಾಣಗಳ ಮೇಲೆ ಪ್ರಭುತ್ವ ಹೊಂದಿರುವ ಶ್ರೇಷ್ಠ ನಾಯಕ. To honor Lord Ganesha, devotees observe certain rituals and practices. ಗಣೇಶನ ಪೂಜೆ ಮಾಡುವ ವಿಧಾನಗಳು. Idol installation. A clay idol of Ganesha is placed at home or in public, with prayers and chants like Ganapati Bappa Moria. ಮೂರ್ತಿ ಪ್ರತಿಷ್ಠಾಪನೆ. ಮನೆಯಲ್ಲಿಯೂ ಅಥವಾ ಸಾರ್ವಜನಿಕ ಪಂಡಲ್ಗಳಲ್ಲಿ ಮಣ್ಣಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ಪೂಜಾ ವಿಧಾನಗಳೊಂದಿಗೆ ಗಣಪತಿ ಬಪ್ಪ ಮೋರೆಯ ಎಂದು ಘೋಷಣೆ ಮಾಡುತ್ತಾರೆ. Prayers and offerings. Devotees offer flowers, sweets, modak, and coconut while singing arti and bhajans. ಪೂಜೆ ಮತ್ತು ಸಮರ್ಪಣೆ. ಭಕ್ತರು ಹೂವು, ಸಿಹಿ ತಿಂಡಿಗಳು, ಮೋದಕ, ತೆಂಗಿನಕಾಯಿ ಇತ್ಯಾದಿ ಸಮರ್ಪಿಸಿ ಆರತಿ ಮಾಡಿ ಭಜನೆಯನ್ನು ಮಾಡುತ್ತಾರೆ. Chanting mantras. Ganesha mantras, such as Lam Gan Ganapate Nama, are recited for blessings. ಮಂತ್ರ ಪಠಣ. ಓಂ ಗಣ ಗಣಪತಯೇ ನಮಃ ಎಂಬ ಗಣೇಶನ ಮಂತ್ರಗಳನ್ನು ಪಠಿಸುತ್ತಾರೆ. Fasting and feasting. Devotees fast, prepare sweets, and enjoy a festive meal after the rituals. ವ್ರತ ಮತ್ತು ಹಬ್ಬದ ಊಟ. ಭಕ್ತರು ಉಪವಾಸವನ್ನು ಮಾಡುತ್ತಾರೆ. ಮೋದಕ, ಲಡ್ಡು ಮತ್ತು ಹೂರಣ ಹೊಂದಿದ ಕಡುಬು, ಹೋಳಿಗೆ ಸೇರಿದಂತೆ ಸಿಹಿ ತಿಂಡಿಗಳನ್ನು ತಯಾರಿಸಿ ಪೂಜೆಯ ನಂತರ ಹಬ್ಬದ ಊಟವನ್ನು ಪರಿವಾರದೊಂದಿಗೆ ಹಂಚಿಕೊಂಡು ಸೇವಿಸುತ್ತಾರೆ. Arti. Morning and evening artis are performed to honor Ganesha. ಆರತಿ. ಬೆಳಗ್ಗೆ ಮತ್ತು ಸಂಜೆ ಆರತಿಯನ್ನು ಮಾಡಿ ಗಣೇಶನನ್ನು ಸ್ಮರಿಸುತ್ತಾರೆ. Visarjan. The festival concludes with the immersion of the idol in water, symbolizing the return of Ganesha to his divine abode. ವಿಸರ್ಜನೆ. ಹಬ್ಬದ ಕೊನೆಯ ದಿನ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸುತ್ತಾರೆ. ಇದು ಗಣೇಶನನ್ನು ತನ್ನ ದಿವ್ಯ ಸ್ಥಾನದತ್ತ ಮರಳಿ ಕಳುಹಿಸುವ ಸಂಕೇತವಾಗಿದೆ. May Lord Ganesha bless you with wisdom, prosperity, and happiness, while removing all obstacles from your life. ಗಣೇಶನು ನಿಮ್ಮ ಜೀವನದ ಅಡೆತಡೆಗಳನ್ನು ದೂರ ಮಾಡಲಿ, ಜ್ಞಾನ, ಸಮೃದ್ಧಿ ಮತ್ತು ಸಂತೋಷವನ್ನು ಅನುಗ್ರಹಿಸಲಿ.